ವೇದಿಕೆಯ ಮೇಲೆ ಆಸೀನರಾಗಿರುವ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯರುಗಳೇ, ಗಣ್ಯಮಾನ್ಯರೇ, ಅತಿಥಿಗಳೇ, ಹೊಸದುರ್ಗ ತಾಲೂಕಿನ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿವಿಧ ವರ್ಗಗಳಲ್ಲಿ ಉನ್ನತ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳ ಈ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಈಗ ವೇದಿಕೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಣ್ಯರು ಹೇಳಿದರು, ಪ್ರತಿಯೊಂದು ಧರ್ಮದಲ್ಲಿ, ಪ್ರತಿಯೊಂದು ಜಾತಿಯಲ್ಲಿ ಸಂಘಟನೆಗಳಿರ್ತವೆ. ಅದೇ ರೀತಿಯಲ್ಲಿ ಹೊಸದುರ್ಗದ ವೀರಶೈವ ಲಿಂಗಾಯತ ಸಮಾಜದವರು 14 ವರ್ಷಗಳಿಂದ ನಾಡಿನ ಈ ಭಾಗದ ಪ್ರತಿಭೆಗಳನ್ನು ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಇವತ್ತು ಮನುಷ್ಯ ಮೂಲಭೂತವಾಗಿ ತನ್ನ ಬದುಕನ್ನು ರೂಪಿಸಿಕೊಳ್ಬೇಕಾದಾಗ ಯಾವುದಾದ್ರೂ ಒಂದು ಸಿದ್ಧಾಂತ, ಧರ್ಮದ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾನೆ. ಹಾಗೆ ಜಗತ್ತಿನಲ್ಲಿ ಇಸ್ಲಾಂ, ಕ್ರಿಶ್ಚಿಯನ್, ಸಿಖ್, ಜ್ಯೂ ಅನೇಕ ಧರ್ಮಗಳು ಹುಟ್ಟಿಕೊಂಡಿವೆ. ಹಾಗಾದರೆ ಮನುಷ್ಯ, ನಾವು ಮತ್ತೊಂದು ಕಡೆ ಹೇಳ್ತೇವೆ, ಇವ ನಾರವ ಎಂದೆನಿಸೋದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ. ಹಾಗಿದ್ಮೇಲೆ ಮತ್ತೆ ಜಾತಿ ಸಂಘಟನೆಗಳು, ಧರ್ಮದ ಸಂಘಟನೆಗಳು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಹುಟ್ಟಿದಾಗಲೂ ಕೂಡ ಜಗತ್ತಿನ ಶ್ರೇಣೀಕೃತ ವ್ಯವಸ್ಥೆ, ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ, ಆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮನುಷ್ಯ ಕಾಲಕ್ಕೆ ಪ್ರತಿಭಟನೆ ಮಾಡಿ ಹೊಸ ಧರ್ಮವನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಇವತ್ತು ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಪರೂಪಕವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ರೂಪುಗೊಂಡ ಧರ್ಮವೇ ಲಿಂಗಾಯತ ಧರ್ಮ. 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪಿತವಾಗಿ ಎಷ್ಟೋ ಜನ ಈ ಧರ್ಮವನ್ನು ಬೇರೆ ಬೇರೆ ಧರ್ಮಗಳಿಗೆ ಹೋಲಿಸಿ ನೋಡುವಂಥ, ಬೇರೆ ಬೇರೆ ಸಿದ್ಧಾಂತಗಳಿಗೆ ಹೋಲಿಸಿ ಮಾತನಾಡುವಂಥ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಯಾರೋ ಇತ್ತೀಚೆಗೆ ಹೇಳ್ತಾ ಇದ್ದರು, ಲಿಂಗಾಯತರು ಕಮ್ಯುನಿಸ್ಟ್ ಥರ ಆಲೋಚನೆ ಮಾಡ್ತಾರೆ, ಲಿಂಗಾಯತರು ಬುದ್ಧಿಸಮ್ ಥರ ಆಲೋಚನೆ ಮಾಡ್ತಾರೆ ಅಂತ. ಆದರೆ ಬೇರೆ ಧರ್ಮಗಳಿಗೂ ಲಿಂಗಾಯತ ಧರ್ಮಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ಕಮ್ಯುನಿಸ್ಟರು ಕಾಯಕದ ಪ್ರತಿಫಲವನ್ನು ಮಟೀರಿಯಲಿಸ್ಟಿಕ್ ಆಗಿ ನೋಡಿದರು. ದೇಶದ ಆರ್ಥಿಕ ಚಿಂತನೆ ಬೆಳಿಬೇಕು, ದೇಶ ಶ್ರೀಮಂತ ಆಗಬೇಕು, ಅದಕ್ಕೆ ರಷ್ಯಾದಲ್ಲಿ ಕಮ್ಯುನಿಸಮ್ ಬಂದು ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅಂತ ಕಮ್ಯುನಿಸಮನ್ನು ಕಟ್ಟಿದರು. ಅದರಿಂದ ಯಶಸ್ಸು ಆದರೂ ಯಾವ ಲೆನಿನ್, ಕಾರ್ಲ್ ಮಾರ್ಕ್ಸ್ ಆ ದೇಶಕ್ಕೆ ಭಾಳ ಆದರ್ಶ ಅನಿಸಿದ್ರೋ, ದೇಶ ವಿಘಟನೆ ಆದಾಗ ಅದೇ ಕಾರ್ಲ್ ಮಾರ್ಕ್ಸ್, ಲೆನಿನ್ನರ ವಿಗ್ರಹಗಳನ್ನು ಬೀಳಿಸಿಬಿಟ್ರು. ಯಾವುದೇ ಒಂದು ಧರ್ಮ ಸಿದ್ಧಾಂತ ಸ್ಪಿರಿಚುವಲ್ ತಳಹದಿ ಮೇಲೆ ಕಟ್ಟಲಿಲ್ಲ ಅಂದರೆ, ಆಧ್ಯಾತ್ಮದ ಅಡಿಪಾಯದ ಮೇಲೆ ಕಟ್ಟಲಿಲ್ಲ ಅಂದರೆ ಅದು ಕಮ್ಯುನಿಸಮ್ ಥರ ಕೊಲ್ಯಾಪ್ಸ್ ಆಗಬೇಕಾಗತ್ತೆ. ಇವತ್ತು ರಷ್ಯಾದಲ್ಲಿ ಕಮ್ಯುನಿಸಮ್ ಕೊಲ್ಯಾಪ್ಸ್ ಆಯಿತು. ವೆಸ್ಟ್ ಬೆಂಗಾಲ್ನಲ್ಲಿ 25-30 ವರ್ಷ ಆಡಳಿತ ಮಾಡಿದಂಥ ಕಮ್ಯುನಿಸಮ್ ಪಾರ್ಟಿ ನಾಶ ಆಯಿತು. ಕೇರಳದಲ್ಲಿ ನಾಶ ಆಯಿತು. ರೀಸನ್ ಏನಂದರೆ, ನೀವು ಯಾವುದೇ ಒಂದು ಸಿದ್ಧಾಂತವನ್ನು ಭಾಳ ರಿಯಲಿಸ್ಟಿಕ್ ಅಪ್ರೋಚ್ನಲ್ಲಿ ನೋಡಿದರೆ, ವಾಸ್ತವದ ಹಿನ್ನೆಲೆಯಲ್ಲಿ ನೋಡಿದರೆ, ಅದಕ್ಕೆ ಧರ್ಮದ ನೆಲೆಗಟ್ಟು ಇರಲಿಲ್ಲ ಅಂದರೆ ಅದು ಕೊಲ್ಯಾಪ್ಸ್ ಆಗ್ತದೆ. ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡೆ ಬಸವಣ್ಣನವರು ಏನು ಮಾಡಿದರು, ಕೆಲವು ಆಸ್ತಿಕವಾದದ ಸಿದ್ಧಾಂತಗಳ ಮೂಲಕ ಈ ತತ್ವವನ್ನು ಕಟ್ಟಿದರು. ಭಾಳ ಅನ್ಫಾರ್ಚುನೇಟ್ ಸಂಗತಿ ಏನು ಅಂತಂದರೆ, ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಲಿಂಗಾಯತರಿಗೆ ತಮ್ಮ ಧರ್ಮದ ಬಗ್ಗೆ ಯಾವುದೇ ರೀತಿಯ ಇವತ್ತಿನವರೆಗೂ ಸ್ಪಷ್ಟತೆ ಇಲ್ಲ. ನೀವು ಇಸ್ಲಾಮರನ್ನ ಕೇಳ್ರಿ, ಕ್ರಿಶ್ಚಿಯನ್, ಸಿಖ್, ಜೈನ್, ಯಾವುದೇ ಧರ್ಮದ ಜನರಿಗೆ ನಿಮ್ಮ ಧರ್ಮದ ಆಚರಣೆ ಏನು, ವಿಧಿವಿಧಾನಗಳಂತ ಕೇಳ್ರಿ, ಭಾಳ ಸುಲಲಿತವಾಗಿ ಹೇಳ್ತಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾಲಿಸ್ತಾರೆ. ನಾನು 100% ಪಾಲಿಸ್ರಿ ಅಂತ ಹೇಳ್ತಾ ಇಲ್ಲ. ನೀವು ಪಾಲಿಸ್ತಿರೋ ಬಿಡ್ತಿರೋ ಖಂಡಿತವಾಗಿ ನಿಮಗದು ಗೊತ್ತಿರ್ತದೆ. ಆದರೆ ನೀವು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಲಿಂಗಾಯತರಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಲಿಂಗಾಯತರ ಮನೆಗೆ ಹೋಗ್ರಿ, ನಿಮ್ಮ ಧರ್ಮ ಏನು, ಸಿದ್ಧಾಂತ ಏನು, ಇಷ್ಟಲಿಂಗ ಅಂದರೆ ಏನು, ಭಸ್ಮ ಅಂದರೆ ಏನು, ರುದ್ರಾಕ್ಷಿ ಅಂದರೆ ಏನು, ಅಷ್ಟಾವರಣ ಅಂದರೆ ಏನು, ಪಂಚಾಚಾರ ಅಂದರೆ ಏನು, ಶಟಸ್ಥೆ, ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಬಿಡ್ರಿ, ನಾವು ಲಿಂಗಾಯತರಂತ. ಎದಕ್ಕೆ ಲಿಂಗಾಯತರು? ಸೈದ್ಧಾಂತಿಕ ತಳಹದಿ ಏನು? ಹಾಗೆ ಸೈದ್ಧಾಂತಿಕ ತಳಹದಿಯ ಮೇಲೆ ಕಟ್ಟಿದ ಧರ್ಮದ ಮೂಲಭೂತ ಸಿದ್ಧಾಂತಗಳನ್ನು, ಆಶಯಗಳನ್ನು ನಮ್ಮ ಜನರಿಗೆ ತಿಳಿಸುವ, ತಲುಪಿಸುವ ಕೆಲಸ ಮಠಾಧೀಶರುಗಳ ಮೇಲೆ ಇದೆ. ಇವತ್ತು ಕರ್ನಾಟಕದಲ್ಲಿ 4600ಕ್ಕೂ ಹೆಚ್ಚು ಲಿಂಗಾಯತ ಮಠಗಳಿದಾವೆ. ಅಷ್ಟು ಸಂಖ್ಯೆಯ ಮಠಗಳಿದ್ದರೂ ಕೂಡ ನಮ್ಮ ಲಿಂಗಾಯತರು, ಅಥವಾ ನೀವೇನು ರೂಢಿಗತವಾಗಿ ವೀರಶೈವರಂತ ಕರಿತೀರಿ, ಎಷ್ಟು ಮನೆಗಳಿಗೆ ಇಷ್ಟಲಿಂಗ ಅಂದರೆ ಏನಂತ ಗೊತ್ತಿದೆ, ಎಷ್ಟು ಮನೆಗಳಲ್ಲಿ ವಿಭೂತಿ ಅಂದರೆ ಏನು ಗೊತ್ತಿದೆ, ರುದ್ರಾಕ್ಷಿ ಅಂದರೆ ಏನು ಗೊತ್ತಿದೆ? ಯಾಕೆ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಷನ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ಸ್ಕೂಲ್ಗಳಲ್ಲಿ ಹಚ್ತೇವೆ,
ಇಂಗ್ಲೀಷ್ ಎಜುಕೇಷನ್ ಕೊಡಿಸ್ತೇವೆ, ವೆಸ್ಟರ್ನ್ ಎಜುಕೇಷನ್ ಕೊಡಿಸ್ತೀವಿ. ಅದರ ಬೇಸಿಕ್ ಪಾಯಿಂಟ್, ಮೂಲ ಆಶಯ ನಮ್ಮ ಧರ್ಮದ ಮೇಲೆ ನಾವು ಬದುಕ್ತೀವಿ ಅಂದಮೇಲೆ ಧರ್ಮದ ತಳಹದಿ ಏನು, ಯಾವ ಕಾರಣಕ್ಕಾಗಿ ನಾವು ಬರೀ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವ ಶ್ರೇಷ್ಠ ಅಂತ ಹೇಳ್ತಾರೆ. ನಾವ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ. ಆದರೆ ಯಾವುದೇ ಒಂದು ಧರ್ಮವನ್ನು ನೀವು ಡಿಫೆಂಡ್ ಮಾಡ್ಕೋಬೇಕಂದ್ರೆ ಯಾಕೆ ನೀವು ಅವ್ರಿಗಿಂತಲೂ ಭಿನ್ನ ಶ್ರೇಷ್ಠ ಅಂತ ಹೇಳಂಗಿಲ್ಲ. ಈ ಶ್ರೇಷ್ಠತೆ ವ್ಯಸನ ಇದೆಯಲ್ಲ, ಇದು ದುಶ್ಚಟಕ್ಕಿಂತಲೂ ಅಪಾಯಕಾರಿ. ದುಶ್ಚಟಕ್ಕಿಂತಲೂ ಅಪಾಯಕಾರಿ ವ್ಯಸನ ಅಂದರೆ ಶ್ರೇಷ್ಠತೆ ವ್ಯಸನ. ಆ ಶ್ರೇಷ್ಠತೆ ವ್ಯಸನವನ್ನು ಮೀರಿ ನಾವು ಯಾಕೆ ಶ್ರೇಷ್ಠರು, ನಾವು ಯಾಕೆ ವೈ ವಿ ಆರ್ ಬೆಟರ್ ದೆನ್ ಅದರ್ಸ್. ನಮ್ಮಲ್ಲಿ ಸಮಾನತೆ ಇದೆ, ಜಾತಿ ಇಲ್ಲ, ಧರ್ಮ ಇಲ್ಲ, ಲಿಂಗಭೇದ ಇಲ್ಲ. ಕಳೆದ 25 ವರ್ಷಗಳಕ್ಕಿಂತಲೂ ಮೊದಲು ಜಗತ್ತಿಗೆ ಮೊದಲ ಪಾರ್ಲಿಮೆಂಟನ್ನು ಕೊಟ್ಟವರು ಯಾರಂದ್ರೆ ನಾವು ಇಂಗ್ಲೆಂಡಿನ ಹೆಸರು ಹೇಳ್ತಿದ್ವಿ. ಆದರೆ ಇವತ್ತು ಕಾಲ ಎಷ್ಟು ಬದಲಿ ಆಯಿತು ಅಂದರೆ, ಜಗತ್ತಿಗೆ ಮೊಟ್ಟ ಮೊದಲ ಪಾರ್ಲಿಮೆಂಟನ್ನು ಕೊಟ್ಟವರು ಯಾರು? ಲಿಂಗಾಯತರು. ಹೂ ಇಸ್ ದ ಫೌಂಡರ್ ಆಫ್ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್? ಬಸವಣ್ಣ ಅಂತ ಹೇಳೋ ಮಟ್ಟಿಗೆ ಬೆಳೆದಿದ್ದೀವಲ್ಲ, ಇದು ಈ ಧರ್ಮದ ಶಕ್ತಿ ಮತ್ತು ತಾಕತ್ತು. ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ ಧರ್ಮ ಯಾವುದು? ಲಿಂಗಾಯತರು. ಸುಮ್ಮನೆ ಹಂಗೆ ಅಭಿಮಾನದಿಂದ ಹೇಳೋದಲ್ಲ. ಧಾರ್ಮಿಕ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಅಕ್ಷರ ಸ್ವಾತಂತ್ರ್ಯ, ಅರಿವಿನ ಸ್ವಾತಂತ್ರ್ಯವನ್ನು ಮೊಟ್ಟ ಮೊದಲು ಪಡೆದವರು ಇಡೀ ಜಗತ್ತಿನಲ್ಲಿ ಅಕ್ಕ ಮಹಾದೇವಿ. ಶಿ ಈಸ್ ದ ಫಸ್ಟ್ ಲಿಬರೇಟೆಡ್ ವಿಮೆನ್ ಇನ್ ದ ವರ್ಲ್ಡ್. ನೋಡಿ, ಇಷ್ಟೆಲ್ಲ ಚಪ್ಪಾಳೆ ಹೊಡಿತೀವಿ, ಇಷ್ಟೆಲ್ಲ ಫಸ್ಟ್ ಅದೀವಿ, ವಿ ಆರ್ ಫಸ್ಟ್ ಇನ್ ಸೋ ಮೆನಿ ಥಿಂಗ್ಸ್. ಅದರ ಮನೆಯೊಳಗೆ ಹೋದ್ರೆ ನಮಗೆ ಬಸವಣ್ಣನವ್ರ 5 ವಚನಗಳು ಗೊತ್ತಿಲ್ಲ. ಅಕ್ಕನ ಹೆದರದಿರು ಮನವೇ, ಬೆದರದಿರು ತನವೇ, ನಿಜವನ್ನು ಅರಿತು ನಿಶ್ಚಿಂತನಾಗಿರು ಅಂತ ಹೇಳೋದು ಬಿಟ್ಟು, ಆಟೋದಾಗಾದ್ರೆ ಹುಷಾರಾಗಿ ಹೋಗು, ಕ್ಯಾಬ್ನಲ್ಲಿ ಹೋದ್ರೆ ಕೇರ್ಫುಲ್ಲಾಗಿರು, ರಾತ್ರಿ 8 ಗಂಟೆ ಮೇಲೆ ತಿರುಗಾಡಬೇಡ ಅಂತ ಹುಡುಗಿಯರಿಗೆ ವಾರ್ನ್ ಮಾಡ್ತೇವೆ. ಯಾವುದನ್ನು ಹೇಳಬೇಕು ಅದನ್ನು ಹೇಳಂಗಿಲ್ಲ, ಯಾವುದನ್ನು ಹೇಳಬಾರ್ದು ಅದನ್ನು ಹೇಳ್ತೀವಿ. ನಮ್ಮ ಮಕ್ಕಳು ಶುದ್ಧ ಶಾಕಾಹಾರಿಗಳ್ರಿ ಅಂತ ಹೇಳೋದು ಭಾಳ ಪ್ರೆಸ್ಟೀಜಿಯಸ್ ವಿಷಯ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ಏನೂ ಹ್ಯಾಬಿಟ್ಸ್ ಇಲ್ಲ ಅನ್ನೋದು ಭಾಳ ಅಭಿಮಾನದ ವಿಷಯ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳು 98 ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ಹೇಳೋದನ್ನು ಕರಿತೀವಿ. ಈ 90 ಅನ್ನೋ ಪದ ಎಷ್ಟು ಡೇಂಜರಸ್ ಅಂತಂದರೆ, ಇದು ಭಾಳ ಕೆಟ್ಟ ಕೆಟ್ಟ ಅರ್ಥಗಳನ್ನು ಕೊಡ್ತದೆ. ಇಲ್ಲಿ ಅಪಾಯಕಾರಿ ಜನರಿಗೆ 90 ಪದದ ಅರ್ಥ ಆಗುತ್ತೆ. ಅದಕ್ಕೆ 90 ಅನ್ನೋ ಪದ ಇದೆಯಲ್ಲ, ಇಟ್ಸ್ ಎ ಮೋಸ್ಟ್ ಡೇಂಜರಸ್. 90, 60 ಅನ್ನೋ ಹುಚ್ಚಿನಿಂದ ನಮ್ಮ ಮಕ್ಕಳಿಗೆ ಪದೇ ಪದೇ 90, 60 ಅಂದಂದು ಅವು ವಯಸ್ಸಿಗೆ ಬಂದಮೇಲೆ 90, 60ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಈ ಒಂದು ಇಂಟರ್ನಲ್ ಅಪಾಯದಿಂದ ಹೊರಗೆ ಬರಬೇಕಾಗಿತ್ತಂದರೆ, ಈ ಪ್ರತಿಭೆ ಅನ್ನೋದು ನಿಮ್ಮ ಅಂಕಗಳ ಆಧಾರದ ಮೇಲೆ ಇರಬಾರ್ದು, ನಿಮ್ಮ ಸಂಸ್ಕಾರದ ಆಧಾರದ ಮೇಲೆ ಇರಬೇಕು. ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಮಾತಾಡಿದರು. ಯಾವ ಬ್ರ್ಯಾಂಡ್ ಕಾರ್ ಇದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ನಿಮ್ಮ ಮನೆಯಲ್ಲಿ ಸಂಸ್ಕಾರ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಸಂಸ್ಕಾರಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ಬೇರೆ ಬೇರೆ ಧರ್ಮಗಳಿಗೆ ಒಂದು ಧರ್ಮಗ್ರಂಥ ಇದೆ, ನಮಗೆ 24,000 ವಚನಗಳದಾವೆ. 24,000 ವಚನಗಳಲ್ಲಿ ಯಾವುದಾದ್ರೂ ಒಂದು ವಚನದ ಹಾಗೆ ನಿಮ್ಮ ಬದುಕನ್ನು ರೂಪಿಸಿಕೊಂಡ್ರೆ ನೀವು ಸಾರ್ಥಕ ಲಿಂಗಾಯತರಾಗ್ತೀರಿ. ನಾನು ಬೆಳಗ್ಗೆ ಸಾಣೇಹಳ್ಳಿ ಶ್ರೀಗಳ ಜೊತೆ ಮಾತಾಡ್ತಾ ಹೇಳ್ತಿದ್ದೆ, ನಾವು ಎಜುಕೇಟೆಡ್ ಆದ ಕೂಡಲೇ ನಮ್ಮ ಧರ್ಮದ ಆಚರಣೆಗಳನ್ನು ಸಾರ್ವಜನಿಕವಾಗಿ ತೋರಿಸ್ಬಿಟ್ರೆ ನಾ ಜಾತಿವಾದಿ ಅಂತ ಅನಿಸ್ತೀನಂತೆ. ಅರೇ, ಒಬ್ಬರು ಸಿಕ್ಕರು ಪೇಟ ಹಾಕ್ಕೊಂಡ್ರೆ ಜಾತಿವಾದಿ ಅನ್ಸಂಗಿಲ್ಲ, ಮತ್ಯಾವುದೋ ಧರ್ಮದವರು ಗಡ್ಡ ಬಿಟ್ಟರೆ ಜಾತಿವಾದಿ ಅನ್ಸಂಗಿಲ್ಲ. ನೀವು ನಿಮ್ಮ ಆಫೀಸಿಗೆ ವಿಭೂತಿ ಹಚ್ಕೊಂಡು ಹೋದ್ರೆ ಜಾತಿವಾದಿಗಳು ಅನ್ನಿಸ್ತೀರಿ. ನಾನು ಬೆಂಗಳೂರಲ್ಲಿ ಒಂದು ಸರ್ಕಾರಿ ಕಚೇರಿಗೆ ನನ್ನ ಕೆಲಸಕ್ಕೆ ಹೋಗಿದ್ದೆ. ನಾನು ಹಣೆ ಮೇಲೆ ಸಹಜವಾಗಿ, ಅದೇನು ತೋರಿಕೆಗಲ್ಲ, ಸಹಜವಾಗಿ ಬೆಳಗ್ಗೆ ಭಸ್ಮ ಹಚ್ಕೊಂಡು ಹೋಗಿ 10 ಗಂಟೆಗೆ ಆಫೀಸ್ಗೆ ಹೋದೆ. ಅವ್ನ ಆಫೀಸರ್ಗೆ ಖುಷಿಯಾಗೋ ಬದಲು ಭಾಳ ಸಿಟ್ಟು ಬಂತು. ಡೋಂಟ್ ಪ್ರೊಜೆಕ್ಟ್ ಯುವರ್ ಕ್ಯಾಸ್ಟಿಸಮ್ ಇನ್ ದಿ ಗೌರ್ಮೆಂಟ್ ಆಫೀಸರ್ಸ್. ನಿಮ್ಮ ಜಾತಿಯನ್ನು ತೋರಿಸಿ ನೀವು ಆಫೀಸ್ ಒಳಗೆ ಬರಬೇಡ್ರಿ. ಯು ರಿಮೂವ್ ದಟ್ ಆ್ಯಂಡ್ ಕಮ್ ಆ್ಯಂಡ್ ಐ ವಿಲ್ ಕ್ಲಿಯರ್ ಯುವರ್ ಫೈಲ್ ಅಂತ. ನಾ ಹೇಳಿದೆ, ನೋ, ಈವನ್ ಇಫ್ ಯು ಡೋಂಟ್ ಕ್ಲಿಯರ್ ಮೈ ಫೈಲ್, ಐ ಡೋಂಟ್ ರಿಮೂವ್ ಭಸ್ಮ ಫ್ರಮ್ ಮೈ ಫೋರ್ಹೆಡ್ ಅಂತ. ನೀನು ನನ್ನ ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೆ ಚಿಂತಿಲ್ಲ, ನಾನಂತೂ ಭಸ್ಮ ಅಳಸಂಗಿಲ್ಲ. ನಿನಗೆ ಯಾರು ಹೇಳಿದ್ದಾರೆ ಹಣೆ ಮೇಲೆ ಭಸ್ಮ ಹಚ್ಚೋದು ಜಾತಿ ಸೂಚಕ ಅಂತ? ಬೀಯಿಂಗ್ ಎ IAS ಆಫೀಸರ್, ಯು ಶುಡ್ ನೋ ದ್ಯಾಟ್ ಅಪ್ಲೈಯಿಂಗ್ ಭಸ್ಮ ಈಸ್ ನಾಟ್ ದಿ ಪ್ರೊಜೆಕ್ಷನ್ ಆಫ್ ಕ್ಯಾಸ್ಟಿಸಮ್. ಅದಕ್ಕೆ ಲಿಂಗಾಯತರಿಗೆ ಎಷ್ಟು ಆತ್ಮಗೌರವ ವಿಶ್ವಾಸ ಇರಬೇಕಂದ್ರೆ, ನಾನು ಹಣೆ ಮೇಲೆ ಭಸ್ಮ ಅನ್ನೋದು ಜಾತಿಯ ಸಂಕೇತ ಅಲ್ಲ, ನಾನು ಕೊರಳಲ್ಲಿ ಲಿಂಗ ಹಾಕೋದು ಜಾತಿಯ ಸಂಕೇತ ಅಲ್ಲ, ರುದ್ರಾಕ್ಷಿ ಧಾರಣ ಮಾಡೋದು ಜಾತಿಯ ಸಂಕೇತ ಅಲ್ಲ. ಇಟ್ ಈಸ್ ದಿ ಸಿಂಬಲ್ ಆಫ್ ಯುನಿಫಿಕೇಶನ್, ಐಕ್ಯತೆಯ ಸಂಕೇತ. ಅದಕ್ಕೆ ನೀವು ಲಿಂಗಾಯತರು ಅಂತ ಹೇಳಲಿಕ್ಕೆ ಅಭಿಮಾನ ಪಡ್ರಿ, ಹಣೆ ಮೇಲೆ ಭಸ್ಮ ಹಚ್ಚಲಿಕ್ಕೆ ಅಭಿಮಾನ ಪಡ್ರಿ. ಹೇಗೂ ಈ ಭಾಗದಲ್ಲಿ ನಾನು ಈ ಪ್ರದೇಶಕ್ಕೆ ಬಂದವನೇ ಅಲ್ಲ. ಕಳೆದ 2 ವರ್ಷಗಳಿಂದ ಸಾಣೇಹಳ್ಳಿ ಪೂಜ್ಯರ ಸಂಪರ್ಕದಿಂದ ತಿಂಗಳಿಗೆ 2-3 ಸಲ ಆದರೂ ನಾನು ಹೊಸದುರ್ಗಕ್ಕೆ ಬರ್ತೀನಿ. ಈ 4,000 ಮಠಾಧೀಶರಿದಾರಲ್ಲ, ಸಾಣೇಹಳ್ಳಿ ಪೂಜ್ಯರ ಹಾಗೆ ಗಟ್ಟಿಯಾಗಿ ಲಿಂಗಾಯತ ತತ್ವದ ಬಗ್ಗೆ ಮಾತಾಡಲಿಕ್ಕೆ ಮಠಾಧೀಶರ ಧ್ವನಿಯೇ ಕುಗ್ಗಿ ಹೋಗಿದೆ. ನನಗೆ ಕಾರಣ ಏನು ಅಂತಂದ್ರೆ, ಅದಕ್ಕೆ ಬರುವ ಕೆಟ್ಟ ಪ್ರತಿಕ್ರಿಯೆಗಳು. ಆ ಕೆಟ್ಟ ಪ್ರತಿಕ್ರಿಯೆಗೆ ಸಮರ್ಥನೆ ಮಾಡಿಕೊಳ್ಳಲಾರದಂಥ ನಮ್ಮ ದುರ್ದೈವಿ ಲಿಂಗಾಯತರು. ಗುರುಗಳಿಗೆ ಹಿಂಗೆ ಅಂದಾಗ ನನಗೇನಾರ ಸಮಥಿಂಗ್ ಅನ್ನಿಸ್ಬೇಕಲ್ಲ.
ನನಗೆ ಹಂಗೆ ಅನಿಸ್ಬೇಕಾಗಿತ್ತಂದ್ರೆ ಮೊದಲು ನನಗೆ ಧರ್ಮ ಗೊತ್ತಿರಬೇಕು, ನನ್ನ ಸಿದ್ಧಾಂತಗಳು ಗೊತ್ತಿರಬೇಕು. ಅಂಥ ಧರ್ಮ ಸಿದ್ಧಾಂತಗಳು ಉಳಿಬೇಕಾಗಿತ್ತಂದ್ರೆ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗ್ತಾರೆ, MBA ಗ್ರ್ಯಾಜುಯೇಟ್ಸ್ ಆಗ್ತಾರೆ, ಫಾರಿನ್ಗೆ ಹೋಗಿ ಓದಿ ಬರ್ತಾರೆ, ಧ್ಯಾನ ಮಾಡಲಿಕ್ಕೆ ಯಾವುದೋ ಸೆಂಟ್ರಿಗೆ ಓಡಿ ಹೋಗ್ತಾರೆ. ಇನ್ನರ್ ಇಂಜಿನಿಯರಿಂಗಿಗೆ ₹1,00,000 ಫೀಸ್ ಕೊಡ್ತಾರೆ, ಆರ್ಟ್ ಆಫ್ ಲಿವಿಂಗಿಗೆ ಲಕ್ಷಗಟ್ಟಲೆ ಹಣ ಕೊಡ್ತಾರೆ. ಸಾಣೆಹಳ್ಳಿ ಮಠಕ್ಕೆ ಹೋಗಿ ಲಿಂಗ ದೀಕ್ಷೆ ಮಾಡಿಸ್ಕೊಂಬರಂಗಿಲ್ಲ, ಯಾಕಂದ್ರೆ ಅದು ಪುಕ್ಷಟ್ಟೆ ಕೊಡ್ತಾರೆ ನೋಡ್ರಿ, ಫ್ರೀ ಕೊಡ್ತಾರಲ್ಲ, ಅದರ ಮಹತ್ವ ಗೊತ್ತಿಲ್ಲ. ಧರ್ಮ ಆಧ್ಯಾತ್ಮದ ಮಹತ್ವ ಗೊತ್ತಿರದೆ ಇಷ್ಟಲಿಂಗದ ಮಹಿಮೆ, ಹೌ ಇಟ್ ಹೆಲ್ಪ್ಸ್ ಫಾರ್ ಯುವರ್ ಕಾನ್ಸಂಟ್ರೇಷನ್, ಹೌ ಇಟ್ ಹೆಲ್ಪ್ಸ್ ಫಾರ್ ಯುವರ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಹೌ ಇಟ್ ಅವಾಯ್ಡ್ಸ್ ಯುವರ್ ನೆಗೆಟಿವ್ ಎನರ್ಜಿ ಎಲ್ಲ ಗೊತ್ತಿದ್ದರೂ ವೈಜ್ಞಾನಿಕವಾಗಿರುವಂಥ ನಾವು ಇಷ್ಟಲಿಂಗವನ್ನು ಬಿಟ್ಟಿದ್ದೇವೆ, ಭಸ್ಮ ಬಿಟ್ಟಿದ್ದೇವೆ. ಒಂದು ಆತ್ಮವಿಶ್ವಾಸನ ಬೆಳೆಸ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಸಮಾಜದಲ್ಲಿ ಭಾಳ ಅರ್ಥಪೂರ್ಣವಾಗಿ ಬದುಕಬೇಕು. ಅಂಥ ಬದುಕುವ ಕಾರ್ಯಕ್ರಮನ ನೀವು ನಾನು ಅಂದೆ, ನನಗೆ ಯಾಕೋ ಆ ವೀರಶೈವ ಲಿಂಗಾಯತ ಅಷ್ಟಿಷ್ಟ ಆಗಲಿಲ್ಲ ಅಂತ. ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ಕೊಳ್ಳೆ ಕಾಂಟ್ರವರ್ಸಿ ಆಗ್ತದೆ. ಆಯ್ತಪ್ಪ, ನೀವು ವೀರಶೈವರಂತಾರೆ ಇರ್ರಿ, ಲಿಂಗಾಯತರಂತಾರೆ ಇರ್ರಿ, ನಿಮ್ಮಿಬ್ಬರ ಆಶಯ ಇಷ್ಟಲಿಂಗ, ಭಸ್ಮ, ಬಸವಣ್ಣ ಆಗಿರಬೇಕು. ನಿಮ್ಮಿಬ್ಬರ ಆಶಯ ವಚನಗಳಾಗಿರಬೇಕು. ಅದು ಯಾವಾಗ ಮುಂದೆ ಡಿಸೈಡ್ ಆಗುತ್ತೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ. ನಾವೇನು ಮಾಡ್ತೀವಿ, ಮುಖ್ಯ ವಿಷಯವನ್ನು ಬಿಟ್ಟು ಸಣ್ಣ ವಿಷಯದ ಸಲುವಾಗಿ ಜಗಳಾಡ್ಕೊಂತ ಯುನಿಟಿ ಹಾಳಾಗಿದೆ. ಅದಕ್ಕೆ JH ಪಟೇಲ್ರ ಮೇಲಿಂದ ಮೇಲೆ ಹೇಳ್ತಿದ್ರು, ಲಿಂಗಾಯತರು ಹೆಂಗಂದ್ರೆ ಏಡಿಗಳಿದ್ದಂಗೆ, ಒಂದು ಏಡಿ ಮೇಲೆ ಹೋದ್ರೆ ಇನ್ನೊಂದು ಏಡಿ ಕಾಲಿಲ್ಲದೆ ಎಳಿತದೆ. ರಾಮಕೃಷ್ಣ ಹೆಗಡೆಯವರು ಹೇಳ್ತಿದ್ರು, ಲಿಂಗಾಯತರು ಮನಸ್ಸು ಮಾಡಿದರೆ ಬರೀ ಕರ್ನಾಟಕವಲ್ಲ ಇಡೀ ಜಗತ್ತನ್ನೇ ಆಳಬಲ್ಲರು, ಆದರೆ ಅವರಲ್ಲಿ ಒಗ್ಗಟ್ಟಿಲ್ಲ, ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ನೋಡಿ, ರಾಮಕೃಷ್ಣ ಹೆಗಡೆ ಅಂತ ಬುದ್ಧಿವಂತ ಪಾಲಿಟಿಷಿಯನ್ನು ನಮ್ಮ ಬಗ್ಗೆ ಹಿಂಗೆ ಸರ್ಟಿಫಿಕೇಟ್ ಕೊಟ್ಟು ಅವ್ರು ಲಿಂಗಾಯತರ ಲೀಡ್ರ್ ಆದರು. ಈ ದ್ವಂದ್ವಗಳು ಯಾಕೆ, ಕಾಂಟ್ರಡಿಕ್ಷನ್ ಯಾಕೆ ಅಂದರೆ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಪ್ರಾಪರ್ಲಿ. ನಾನು ಹಿಂಗೆ ಸರ್ವಿಸ್ ಇದ್ದಾಗ ಮಾತಾಡಿದ್ರೆ ನಂಗೆ ನೋಟಿಸ್ ಕೊಡ್ತಿದ್ರು ಗೌರ್ಮೆಂಟ್ನಲ್ಲಿ. ಈಗ ರಿಟೈರ್ ಆಗಿದ್ದೀನಿ, ಹಿಂಗೆ ಮಾತಾಡಿ ದಕ್ಕಿಸ್ಕೋಬೋದು. ನಾನು ಒಂದ್ಸಲ ಹಿಂಗೆ ವೇದಿಕೆ ಮೇಲೆ ಒಬ್ಬರು ಮಂತ್ರಿಗಳಿದ್ರು, ನಾನು ಹಿಂಗೆಲ್ಲ ಸಿಕ್ಕಾಪಟ್ಟೆ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ನ ಬೈದೆ. ಸರ್ ಯಾಪಲ್ಪುರಿ ಸರ್ ನೀವು ರಿಟೈರ್ ಆದ್ರೇನ್ರಿ ಅಂದ್ರೆ, ಇನ್ನೂ ಆಗಿಲ್ಲ ಅಂದೆ. ಮತ್ತು ಹಿಂಗೆಲ್ಲ ಮಾತಾಡಿದ್ರಲ್ಲ ಸರ್, ನಾವು ಸುಮ್ಮನೆ ಇರ್ಬೇಕನ್ನಂದೆ. ನೋಡ್ರಿ, ನಾನು ಲಿಂಗಾಯತ, ನಿಮ್ಗೇನು ಆ್ಯಕ್ಷನ್ ತೊಗೋಬೇಕನ್ನ ತೊಗೊಳ್ರಿ, ಬಸವಣ್ಣ ಕಾಪಾಡ್ತಾನೆ ನನ್ನ ಅಂದೆ. ಹಿ ವಾಸ್ ಸ್ಟನ್ಡ್. ನಮಗೆ ಕನಿಷ್ಠ ಅಷ್ಟೊಂದು ಆತ್ಮ. ನಿಮ್ಗೆ ಯಾರಾದರೂ ಲಿಂಗಾಯತ ಸಂಘಟನೆ ಅಂದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಿಂಗಾಯತ ಅಂದ್ರೆ ಜಾತಿ ಸೂಚಕ ಅಲ್ಲ, ಎಲ್ಲ ಜಾತಿಯವ್ರನ್ನ ಒಳಗೊಂಡು ಸಂಘಟನೆ ಇರೋದು ಲಿಂಗಾಯತರಪ್ಪ. ನಾವು ನಿಮ್ಮ ಏನದು ನಮ್ಮಲ್ಲಿ ಫೆಡರೇಷನ್ ಅಂತ ಮಾಡ್ಕೊಂಡಿರ್ತಾರೆ. ಲಿಂಗಾಯತ ಇಸಮ್ ಈಸ್ ಎ ಫೆಡರೇಷನ್ ಆಫ್ ಆಲ್ ಕ್ಯಾಸ್ಟ್ ಆ್ಯಂಡ್ ರಿಲಿಜಿಯನ್ಸ್. ಲಿಂಗಾಯತರಂದ್ರೆ ಎಲ್ಲ ಒಕ್ಕೂಟಗಳ ಮುಖ್ಯಸ್ಥರು ನಾವು. ಆ ನೊಣಂಬ್ರದಿವೋ, ಸಾದ್ರದಿವೋ, ಬಣಜಿಗರದಿವೋ, ಪಂಚಮಸಾಲರದಿವೋ, ಕುರುಬ್ರದಿವೋ, ಯಾವ ಜಾತಿಯವರು ಮುಖ್ಯ ಅಲ್ಲ. ಲಿಂಗಾಯತಿಸಮ್ ಈಸ್ ದಿ ಸಿಂಬಲ್ ಆಫ್ ಈಕ್ವಾಲಿಟಿ. ಆ ಒಂದು ಸಮಾನತೆಯನ್ನು ಇಟ್ಕೊಂಡು ನಾವು ಬದುಕ್ತೀವಿ ಅನ್ನೋದನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳ್ರಿ. 90 ತೊಗೊಂಡಿರೋ, 90 ಅತಿ ಹೆಚ್ಚು ಅಂಕಗಳನ್ನು ತೊಗೊಂಡಿರೋರ್ನೂ ನೀವು ಗೌರವಿಸ್ರಿ. ಕಡಿಮೆ ಅಂಕಗಳನ್ನು ತಗೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿರುವಂಥ ಯುವಕರನ್ನೂ ಗೌರವಿಸ್ರಿ. ಮಾರ್ಕ್ಸ್ ಕಾರ್ಡ್ ಈಸ್ ನಾಟ್ ದಿ ಐಡೆಂಟಿಟಿ ಆಫ್ ಎನಿ ಇಂಟೆಲೆಕ್ಚುವಲಿಸಮ್. ಮಾರ್ಕ್ಸ್ ಕಾರ್ಡ್ ನಮ್ಮ ಮಾನದಂಡ ಅಲ್ಲ ಅಂತ ಹೇಳಿ ಯಾವಾಗಲೂ ಸಮಯ ಪಾಲನೆ ವಿಷಯದಲ್ಲಿ ಸಾಣೆಹಳ್ಳಿ ಶ್ರೀಗಳು, ಸಮಯ ಪ್ರಜ್ಞೆ ವಿಷಯಕ್ಕೆ ಸಾಣೆಹಳ್ಳಿ ಶ್ರೀಗಳು. 12 ಗಂಟೆಗೆ ಸಭೆಗೆ ಬರ್ತಾರಂದ್ರೆ 12 ಗಂಟೆಗೆ 1 ನಿಮಿಷ ಕಡಿಮೆ ಇದ್ದಲ್ಲಿ ಸಭೆಗೆ ಬಂದರು. ನಾನು ಅದಕ್ಕೆ ಬರೋ ಮುಂದೆ ಕೇಳಿದೆ, ನಾನು ಎಷ್ಟೊತ್ತು ಮಾತಾಡ್ಬೋದು ಅಂತ. ಇದು ನಮ್ಮ ಮಟ್ಟದ ಕಾರ್ಯಕ್ರಮ ಅಲ್ಲ, ನೀವು ಎಷ್ಟೊತ್ತು ಥರ ಮಾತಾಡ್ರಿ ಸಂಘಟಕರನ್ನ ಕೇಳಿ ಅಂದರು. ಆದರೆ ಪಾಪ ಸಂಘಟಕರು ಬಂದ ತಕ್ಷಣ ಹೇಳಿದರು 15 ನಿಮಿಷದಲ್ಲಿ ಮಾತಾಡಬೇಕು ಅಂತ. ಸಮಯಕ್ಕೆ ಗೌರವವನ್ನು ಕೊಟ್ಟು, ನಾನು ತುಂಬ ನಾಡಿನಾದ್ಯಂತ ಪ್ರತಿ ವರ್ಷ 1-2 ಲಕ್ಷ ಕಿಲೋಮೀಟ್ರ್ ತಿರುಗಾಡೋದು ಯಾಕಂದ್ರೆ ಜಾತಿ ಸಂಘಟನೆಗಾಗಿ ಅಲ್ಲ. ನಮ್ಮ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಧರ್ಮದ ಯುವಕರು ವಚನಗಳನ್ನು ಓದಬೇಕು. ನಮ್ಮ ಪ್ರತಿಯೊಂದು ಯುವಕರು ನಮ್ಮ ಸಂವಿಧಾನವನ್ನು ಓದಬೇಕು. ಅನುಭವ ಮಂಟಪದಲ್ಲಿರುವಂಥ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಾವು ಹೊಸದುರ್ಗದ ವೀರಶೈವ ಲಿಂಗಾಯತ ಸಮುದಾಯದವರು, ಈ ಸಂಘದವರು ವಿದ್ಯಾರ್ಥಿಗಳನ್ನು ಗೌರವಿಸ್ತೀರಿ, ವಿದ್ಯಾರ್ಥಿಗಳನ್ನು ಸನ್ಮಾನಿಸ್ತೀರಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಗದಗಿನ ಕುಮಾರವ್ಯಾಸ ಹೇಳ್ತಿರ್ತಾನೆ, ಮದುವೆ ಎಂಬುದು ನೆಪ, ನೆಂಟರು ಬರುವುದೇ ಮುಖ್ಯ ಅಂತ. ಹಾಗೆ ಮದುವೆ ಎಂಬುದು ನೆಪ, ನೆಂಟರು ಬರುವುದೇ ಮುಖ್ಯ ಹೇಗಿರ್ತದೆ, ಈ ಥರದ ವೀರಶೈವ ಲಿಂಗಾಯತ ಸಂಘಟನೆ ಕಾರ್ಯಕ್ರಮಗಳ ಮೂಲಕ ಕೊನೆಗೆ ನೀವು ಒಂದು ಕಡೆ ಸೇರ್ತೀರಿ, ಚಿಂತನ ಮಂಥನ ಮಾಡ್ತೀರಿ, ಚರ್ಚೆ ಮಾಡಿರಿ, ಜಗಳಾಡ್ರಿ, ವಾದ ವಿವಾದ ಮಾಡಿರಿ, ಅದರ ಪರಸ್ಪರ ಮುಖ ಕೆಡಿಸ್ಕೋಬೇಡ್ರಿ. ನಾನು ಶ್ರೇಷ್ಠ ಅನ್ಬೇಡ್ರಿ. ಎಲ್ಲ ಜಾತಿ ಸಂಘಟನೆಗಳಿಗೂ ನಾನು ಹೋಗ್ತೀನಿ. ಅರೆ ನಿಂದು ಯಾವುದರ ಜಾತಿ ಮಾರಾಯ ಅಂತಾರೆ. ಇಲ್ಲಪ್ಪ, ನಂದು ಮನುಷ್ಯ ಜಾತಿ. ಕನಕ ಜಯಂತಿಗೂ ಹೋಗ್ತೀರಿ, ಅಂಬೇಡ್ಕರ್ ಜಯಂತಿಗೂ ಹೋಗ್ತೀರಿ, ಬಸವ ಜಯಂತಿಗೂ ಹೋಗ್ತೀರಿ, ನೊಣಬ ಸಮಾಜಕ್ಕೂ ಹೋಗ್ತೀರಿ, ಸಾಧುರಿಗೂ ಹೋಗ್ತೀರಿ, ಬಣಜಿಗರಿಗೂ ಹೋಗ್ತೀರಿ. ನಾ ಹೇಳಿದೆ, ಎಲ್ಲರ ಮೂಲ ಆಶಯ ಬಸವಣ್ಣ. ಎಲ್ಲರ ಮನಸ್ಸಿನಲ್ಲಿ ಬಸವಣ್ಣ ಇದ್ದಾನೆ, ಎಲ್ಲರ ಮನಸ್ಸಿನಲ್ಲಿ ವಚನಗಳಿದ್ದಾವೆ, ಎಲ್ಲರ ಮನಸ್ಸಿನಲ್ಲಿ ಸಮಾನತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿ, ಮಾತುಗಳನ್ನು ಒಂದೇ ದಿವಸ 2 ಭಾಷಣ, ಒಂದೇ ಕಾರ್ಯಕ್ರಮ, 2 ಉಪನ್ಯಾಸಗಳು, ಬಹುಶಃ ಹೊಸ ಅನುಭವ. ಬೆಳಗ್ಗೆ ಯುವಕರನ್ನು ಕುರಿತು ಮಾತಾಡಿಸಿದ್ರಿ. ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದ್ದು ನನಗೆ ಸಮಾಧಾನವನ್ನು ತಂದಿದೆ, ಖುಷಿಯನ್ನು ತಂದಿದೆ.
ನೀವು ಲಿಂಗಾಯತ ಧರ್ಮದ ಸಿದ್ಧಾಂತಗಳನ್ನು, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲಿಂಗಾಯತಿಸಮನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ರಿ, ಅದನ್ನು ಪಾಲಿಸ್ರಿ. ಅದನ್ನು ಕನಿಷ್ಠ ಮಿನಿಮಮ್ ಅಂತ ಕರಿತೀವಿ ನಾವು. ಆ ಮಿನಿಮಮ್ ಇಂಪ್ಲಿಮೆಂಟೇಷನ್ ಆಫ್ ಅವರ್ ರಿಲಿಜನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಅದಕ್ಕೆ ಸಿಕ್ಕರ್ ನೋಡಿ ಕಲಿಬೇಕು. ಆಕ್ಸ್ಫರ್ಡ್ನಲ್ಲಿ ಹೋದಾಗ ಮೊದಲನೇ ತಕರಾರು ಮನಮೋಹನ್ ಸಿಂಗ್ ಅವ್ರಿಗೆ ಬಂದಿದ್ದೇನೆಂದ್ರೆ, ನೀವು ಹಿಂಗೆ ಪೇಟ ಸುತ್ತಿರಲ್ಲ, ಕ್ಯಾನ್ ಯು ರಿಮೂವ್ ದಿಸ್ ಅಂತ. ನೋ ಅಂದ್ರು ಅವರು. ಮೈ ರಿಲಿಜನ್ ಈಸ್ ಇಂಪಾರ್ಟೆಂಟ್ ದೆನ್ ದಿಸ್ ಡಿಗ್ರಿ ಆಫ್ ಯೂನಿವರ್ಸಿಟಿ ಅಂದರು. ಅಂಥ ಆತ್ಮವಿಶ್ವಾಸ ನಿಮಗೆ ಬರಲಿ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಶರಣು ಶರಣಾರ್ಥಿ.